ಹಲೋ, ನಾವಿವತ್ತು ಬಂದಿದ್ದೀವಿ ಪಣಸೋಳಿಗೆ. ದಾಂಡೇಲಿಯಿಂದ ಆಲ್ಮೋಸ್ಟ್ ಎಷ್ಟ್ರಿ ಅದು 13. 13 ಕಿಲೋಮೀಟರ್ಸ್ ಆಯ್ತಾ. ಇಲ್ಲಿ ಎಲಿಫೆಂಟ್ಸ್ ಇದೆ. ನಾನು ಅರ್ನಾನಿಗೆ ಫಸ್ಟ್ ಟೈಮ್ ಎಲಿಫೆಂಟ್ಸ್ ತೋರಿಸ್ತಾ ಇದ್ದೀನಿ. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದು ನೋಡಿ, ಎಲಿಫೆಂಟ್ ಕ್ಯಾಂಪ್ದು ಎಂಟ್ರೆನ್ಸ್ ಇದು. ಇಲ್ಲಿ ಬಂದ್ಬಿಟ್ಟು ಎವ್ರಿ ಪರ್ಸನ್ಗೆ 50 ರೂಪೀಸ್ ಎಂಟ್ರಿ ಫೀಸ್ ಇದೆ. ಹಾಗೆ ಪೇ ಮಾಡಿ ಒಳಗೆ ಹೋದ್ವಿ. ನಾನು ಆ್ಯಕ್ಚುಲಿ ಇಡ್ಲಿ ಮಾಡಿದ್ದೆ ಬೆಳಗ್ಗೆ. ಏನೋ ಸಬಸ್ಗೆ ಇಡ್ಲಿ ಆನೆಗೆ ಕೊಡೋಣ ಅಂತ. ಗೊತ್ತಿಲ್ಲ ಆನೆಗೆ ತಿನ್ನೋಕ್ಕೆ ಬಿಡ್ತಾರೋ ಇಲ್ಲೋ ಅಂತ. ಲೆಟ್ಸ್ ಸಿ. ಅರ್ನಾನಿಗೆ ಫಸ್ಟ್ ಟೈಮ್ ನಾವು ಎಲಿಫೆಂಟ್ನ ತೋರಿಸ್ತಾ ಇರೋದು. ಅವಳಂತೂ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಇಷ್ಟು ಖುಷಿ ಆದ್ಲು, ಸ್ವಲ್ಪ ಭಯನೂ ಆಯಿತು ಅವಳಿಗೆ. ಸೊ ಹಾಗಾಗಿ ತಕ್ಷಣ ನಾವು ಹತ್ತಿರ ಕರ್ಕೊಂಡು ಹೋಗಿಲ್ಲ. ಹಾಗೆಯೇ ನಾನೇನು ಇಡ್ಲಿ ತೊಗೊಂಬಂದಿದ್ದೆ ಅಲ್ವಾ, ಅದನ್ನು ಎಲಿಫೆಂಟ್ಗೆ ಕೊಡೋಕ್ಕೆ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಬಿಕಾಸ್ ಸ್ವಲ್ಪ ದಿನದ ಹಿಂದೆ ಒಂದು ಪೈನಾಪಲ್ ಒಳಗಡೆ ಸೈನೈಡ್ ಮಿಕ್ಸ್ ಮಾಡಿ ಒಂದು ಪ್ರೆಗ್ನೆಂಟ್ ಎಲಿಫೆಂಟ್ಗೆ ಕೊಟ್ಟಿದ್ರಂತೆ. ಸೊ ಹಾಗಾಗಿ ಆ ಪ್ರೆಗ್ನೆಂಟ್ ಎಲಿಫೆಂಟ್ ಸತ್ತೋಗಿದೆ. ಹಾಗಾಗಿ ಹೊರಗಡೆಯಿಂದ ಯಾರೇ ಏನು ಫುಡ್ ತೊಗೊಂಬಂದ್ರೂ ಇಲ್ಲಿ ಅಲೋ ಇಲ್ಲ. ಸೊ ಹಾಗೆಯೇ ನಾನು ಅದನ್ನು ರಿಟರ್ನ್ ಹಾಗೆ ವಾಪಸ್ ತೊಗೊಂಬಂದೆ. ಇಲ್ಲಿ ಅರ್ನ ಅಂತೂ ಫುಲ್ ಆಟಾಡ್ತಿದ್ಲು ಆಯಿತಾ. ನಾವು ಸ್ಟಾರ್ಟಿಂಗ್ ಹೋದಾಗ ಜನ ಇರಲಿಲ್ಲ, ಆಮೇಲೆ ತುಂಬಾ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಬಿಕಾಸ್ ಇದು ವೀಕೆಂಡ್ ಆಗಿತ್ತಲ್ವಾ. ಆ್ಯಕ್ಚುಲಿ ನಾವು ಸ್ಯಾಟರ್ಡೆ ಹೋಗಿದ್ದು, ಅರ್ನವ್ರ ಪಪ್ಪಗೂ ವೀಕೆಂಡ್ ಆಫ್ ಇತ್ತು ಅಂದ್ಬಿಟ್ಟು ಹೋಗಿದ್ವಿ. ನಾನಂತೂ ತುಂಬಾ ನನಗೊಂದು ಸ್ವಲ್ಪ ಮೈಂಡ್ ಫ್ರೀ ಆಯ್ತಾಯ್ತಾ ಇಲ್ಲಿ ಬಂದಿದ್ದು. ಮನೆಯಲ್ಲೇ ಇದ್ದು ತುಂಬ ಬೋರ್ ಆಗ್ತಾಯಿತ್ತು. ಸೊ ಹಾಗಾಗಿ ಈಗ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಅದನ್ನೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ಲು. ಇಲ್ಲಿಂದ ಜಂಗಲ್ ಸಫಾರಿಗೂ ಗೌರ್ಮೆಂಟಿಂದ ವೆಹಿಕಲ್ ಇದೆ. ಸೊ ಯಾರಾದರೂ ಜಂಗಲ್ ಸಫಾರಿಗೆ ಬರೋರಿದ್ರೆ ಈ ಪಣಸೋಳಿಗೆ ಬಂದುಬಿಟ್ಟೇ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗಬೇಕು. ಫೈನಲಿ ಬರಬೇಕಾದ್ರೆ ಅರ್ನ ಅಂತೂ ಆ ಎಲಿಫೆಂಟ್ಸ್ಗೆಲ್ಲ ಬಾಯಿ ಮಾಡ್ತಾ ಇದ್ಲು, ನೀವೇ ನೋಡ್ತಾ ಇರ್ಬೋದು. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.